ಸೀನಿಕ್ ಕೇವ್ಸ್ ನೇಚರ್ ಅಡ್ವೆಂಚರ್ಸ್ಗೆ ಬಂದಿದ್ದೀವಿ. ಇದು ಬಂದ್ಬಿಟ್ಟು ದಿ ಬ್ಲೂ ಮೌಂಟೈನ್ಸ್ ಹತ್ರ ಇದೆ. ಸೊ ಇನ್ನು ಇವಾಗಿನ ಟಿಕೆಟ್ ತೊಗೊಂಡ್ವಿ. ಇಲ್ಲಿ ಆ್ಯಕ್ಚುಲಿ ಕೇವ್ಸ್ ಎಲ್ಲ ಇದೆ, ಬಟ್ ಇವತ್ತು ಕೇವ್ಸ್ ಕ್ಲೋಸ್ ಆಗಿದೆ. ಸೊ ಹಂಗಾಗಿ ಟಿಕೆಟ್ ಸ್ವಲ್ಪ ಪ್ರೈಸ್ ಕಮ್ಮಿ ಮಾಡಿದ್ದಾರೆ. ವೆದರ್, ಬಿಕಾಸ್ ಆಫ್ ವೆದರ್. ಏನು ಬಿಕಾಸ್ ಆಫ್ ವೆದರ್ ಅಲ್ವಾ? ಬಿಕಾಸ್ ಆಫ್ ವೆದರ್ ಕ್ಲೋಸ್ ಆಗಿದೆ ಅಂತೆ. ಸೊ ಮಿಕ್ಕಿದ್ದೆಲ್ಲ ನೋಡೋಕೆ ಬಂದಿದ್ವಿ. ಏನೇನಿದೆ, ಸಸ್ಪೆನ್ಷನ್ ಬ್ರಿಡ್ಜ್ ಇದೆ ಅಂತೆ. ನೋಡಿ ಇದೆ ನೋಡಿ, ಸಸ್ಪೆನ್ಷನ್ ಬ್ರಿಡ್ಜು ಮತ್ತು ಕೇವ್ಸ್ ಇವೆರಡು ಮಿಸ್ ಆಗಿದೆ. ಆಮೇಲೆ ಲುಕ್ಔಟ್ ರೈಲ್ ಇದೆ. ಸೊ ಸದ್ಯಕ್ಕೆ $25 ಕೊಟ್ಟಿದ್ದೀವಿ ಅಡಲ್ಟ್ಸ್ಗೆ, ಇಲ್ಲ ಅಂದರೆ $35 ಆಗಿರೋದು. ಸೊ ಕನ್ನಡ ಬೇಕು ಇಲ್ಲಿ ಇದೆಯಲ್ವಾ, ಇದು ಬಂದ್ಬಿಟ್ಟು 25 cents ಕೊಟ್ಟರೆ ಆ ಫಿಶ್ಗೆ ಫುಡ್ ತೊಗೋಬೋದು. ಸೊ ಇಲ್ಲಿ ಒಂದು ಫಿಶ್ ಲವರ್ ಇದ್ದಾರೆ. ಈಗ ಇವ್ರು ದೊಡ್ಡ ಫಿಶ್ ಲವರು. ಅಲ್ಲೊಬ್ಬ ಹುಡುಗ ಇದ್ದಾನಲ್ಲ ವಿಹಾನ್, ಸೊ ಅವನಿಗೆ ಫಿಶ್ ಅಂದರೆ ತುಂಬ ಇಷ್ಟ. ಸೊ ಇಲ್ಲೆಲ್ಲ ಕುಚ್ಚಿ ಹುಷಾರಮ್ಮ, ಬಿದ್ಯಾ? ಓಕೆನಾ, ದೂರ ನಿಂತ್ಕೊ. ಸೊ ಅಲ್ಲಿ ಫಿಶ್ ಇದೆಯಲ್ಲ, ಸೊ ಇಲ್ಲಿ ಫಿಶ್ಗೆ ಹಾಕಿರೋ ಬರ್ಡ್ ತಿಂತಾ ಇದೆ ನೋಡಿ, ಕಾಣಿಸ್ತಿದೆಯಲ್ಲ. ಅದು ಸ್ಮಾಲ್ ಪಾಂಡ್ ಥರ ಇದೆ. ಕುಚ್ಚಿ ಎಲ್ಲ ಒಂದೇ ಸಲ ಥ್ರೋ ಮಾಡಬೇಡ, ಒಂದೊಂದು ಫಿಶ್ ನೋಡ್ಬಿಟ್ಟು ಹಾಕು. ಹಾಂ ನೋಡು, ಅದು ಹೋಗುತ್ತೆ. ಸೌಂಡ್ ಬಿದ್ದ ತಕ್ಷಣ ನೋಡ್ತಾ ನೋಡ್ದಾ, ನೋಡ್ತಾ ಇಲ್ಲೇನೋ ವಾಟರ್ ಫ್ಲೋ ಇದೆ. ಇದರಲ್ಲಿ ಆ್ಯಕ್ಚುಲಿ ಇಲ್ಲಿದೆಯಲ್ಲ, ಈ ವಾಟರ್ ಫ್ಲೋ ಇದೆಯಲ್ವಾ, ಇದರಲ್ಲಿ ಈ ಥರ ಜಂಪ್ ಸ್ಟೋನ್ಸ್ ಬರುತ್ತೆ. ಸೊ ಅದನ್ನು ಬೇಕಾದ್ರೆ ನಾವು ಕ್ಯಾಚ್ ಮಾಡಿ ಇಟ್ಕೋಬೋದು. ಸೊ ಇಲ್ಲಿ ಕೊಟ್ಟಿದ್ದಾರೆ ಬ್ಯಾಗ್ ತಗೊಂಡು. ಹೌದಾ, ಬ್ಲಾಡ್ ಅಂಡ್ ನಿಖಿತ ಅಲ್ಲಿ ನೋಡ್ದಲ್ಲ, ಜಸ್ಟ್ ಬ್ಲಾಡ್ ಅಂಡ್. ಹಾಂ ಓಕೆ ಓಕೆ, ಅದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ನೋಡ್ಬಿಟ್ಟು ಅದರಲ್ಲೂ ಕೂಡ ಇದೇ ಥರ ಮಾಡಿದಾರಂತೆ. See here, like this, Paresh, like this. You do it like this. Water, huh? You like water? You like water? ಇಲ್ಲಿದೆಯಲ್ಲ, ಇದು ತಗೊಂಡು ಮಾಡ್ಕೊಂತಾರೆ. ಅದು ಜೆಮ್ ಸ್ಟೋನ್ ಮೈನಿಂಗ್ ಅಂತ ಹೇಳಿದ್ನಲ್ವಾ. ಸೊ ಅದು ಬಂದ್ಬಿಟ್ಟು $10 ಟಿಕೆಟು. ಈ ಥರ ಟ್ರೇ ಕೊಡ್ತಾರೆ, ತೊಗೊಂಡ್ಬಿಟ್ಬಿಟ್ಟು ಅದರಲ್ಲಿ ಈ ಥರ ಮೋಸ್ಟ್ಲಿ ಕಲ್ಲೇ ಬರುತ್ತೆ, ಅದರಲ್ಲಿ ನಾವು ಹುಡುಕಬೇಕು ಜೆಮ್ಸ್ ಏನಾರು ಇದ್ರೆ. ಸೊ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ವಾ, ಅದು ಜೆಮ್ಸ್ ಯಾವ ಥರ ಅಂತ. ಮತ್ತು ಇನ್ನೇನಿರುತ್ತಮ್ಮ, ರಾಕ್ಸ್ ಅದೆಲ್ಲ, ಅದೇ ರಾಕ್ ಸ್ಪಾಟ್. ಹಾಂ, ಓ ರೈಟ್. ಸೊ ಜೆಮ್ಸ್ ಎಲ್ಲ ತೊಗೊಂಡೋಗಿರ್ತಾರಲ್ಲ, ಜೆಮ್ ಸ್ಟೋನ್ಸ್ನ. ಅದಕ್ಕೆ $10 ಕೊಟ್ಟಿರೋದು. ಸಿಕ್ಕಿಲ್ಲ ಅಂದರೆ ಇಲ್ಲ. ಹಾಯ್ ಚಬ್ರ, ಹಾಯ್ ಹೇಳು. ಆರುಷ್ ಇಲ್ಲಿ ನೋಡು. ಓಕೆ, ಮಿನಿ ಗೋಲ್ಫ್ ಇದೆ, $7 ಇಲ್ಲಿ ಟಿಕೆಟ್. ಹಾಂ, ಎಷ್ಟು ದೂರ ಅದು ಲೇಕ್ ಅದು. ಟ್ರೈನ್ ಇದೆ ಇಲ್ಲಿ, ಯಾವುದೋ ಮೋಸ್ಟ್ಲಿ ಇಲ್ಲಿ ಟ್ರೈನೆಲ್ಲ ರೌಂಡ್ ಹೊಡಿಯೋದಕ್ಕೆ ಒಂದು ಸ್ಮಾಲ್ ಟ್ರೈನ್ ಇದೆ. ಎಲ್ಲದು ಅಲ್ಲೇ ಇದೆ, ಬಟ್ ಫೋನಲ್ಲಿ ಕಾಣಿಸ್ತಿಲ್ಲ.
ಹೆಲಿಕಾಪ್ಟರ್ಲಿದೆ. ಅಡ್ಮಿನಿಸ್ಟ್ರೇಷನ್ ಆಫೀಸ್ ಅಂತ ಇದೆ, ಎಲ್ಲ ವುಡ್ಡಲ್ಲಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪ್ಯೂರ್ ಎಕ್ಸಲೆಂಟ್ ವುಡ್ ಕ್ವಾಲಿಟಿ. ಇದೆಲ್ಲ ಕಡೆ ಈ ಥರ ಒಂದು ಡಿಸೈನ್ಸ್ ಮಾಡಿದ್ದಾರೆ ವುಡ್ಡಲ್ಲಿ, ಚೆನ್ನಾಗಿ ತೆಗೆದಿದ್ದಾರೆ, ಚೆನ್ನಾಗಿ ವುಡ್ ಮಾಡಿದ್ದಾರೆ ನೋಡಿ. ಸ್ಟ್ರಾಂಗ್ ಆಗಿರುತ್ತೆ ಇದು ಭಾಳ. ಅಲ್ಲ, ಕೆನಡಾದಲ್ಲಿ ವುಡ್ಡು ತುಂಬ ಜಾಸ್ತಿ ಸಿಗುತ್ತೆ, ಸೊ ಅದಕ್ಕೆಲ್ಲ ಆಲ್ಮೋಸ್ಟ್ ವುಡ್ಡಲ್ಲೇ ಮಾಡಿರ್ತಾರೆ ಮನೆಗಳಾಗಲಿ ಎಲ್ಲ. ಅಲ್ಲಿಗೆ ಹೋಗ್ಬಾರ್ದಾ? ಮತ್ತೆ ನಡಿ ಅಲ್ಲಿಗೆ ಹೋಗಿ ಬರೋಣ. ಮತ್ತೆ ಯಾಕೆ ನೀವು ಹಿಂದಕ್ಕೆ ಬಂದ? ಸೊ ಇದೊಂದು ಸ್ವಲ್ಪ ಇಲ್ಲಿ ಬಂದಿದ್ದೀವಿ ವಾಕ್ ಮಾಡೋಕೊಂಡು. ಓ ಇದು ಸ್ನೋ ಮೆಲ್ಟ್ ಆಗಿ ಬರ್ತಾ ಇರೋ ವಾಟರ್ ಇದಲ್ಲ, ಅದಕ್ಕೆ ಕೇವ್ಸಲ್ಲೆಲ್ಲ ಎಂಟ್ರಿ ಕ್ಲೋಸ್ ಮಾಡಿದ್ದಾರೆ. ಇಲ್ಲೆಲ್ಲ ತುಂಬ ಸ್ನೋ ಇದೆ ಅಲ್ಲಿ ಅಂತ, ಇನ್ನೂ ಕರಗಿಲ್ಲ ಅದು. ನೋಡಿ ಪ್ಲ್ಯಾಂಟ್ ಒಂಥರ ಡಿಫ್ರೆಂಟ್ ಆಗಿದೆ ಇದು. ಅಲ್ಲಿ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ ಕೂತ್ಕೊಂಡು. ಓಕೆ, ಅಲ್ಲಿ ತಿಂತಿದ್ದೆ ನೋಡು ಅಮ್ಮ. ಈ ಕಡೆ ಸ್ಲಿಪ್ಪರಿ ಒಂದು, ಈ ಕಡೆ ಅನ್ಕೊಂಡ. ಇಲ್ಲಿ ತುಂಬ ಸ್ಲಿಪ್ಪರಿ ಇದೆ ಅಲ್ಲಿ. ಮೋಸ್ಟ್ಲಿ ಕೇವ್ಸ್ ಇಲ್ಲೇ ಅನಿಸುತ್ತಿರೋದು. ನೋಡ್ಕೊಂಬರೋಣ ಅಂತ ಬಂದಿದ್ದೀವಿ. ಸರಿ, ಅದು ನಮ್ಮ ಹೇಮಾವತಿ ಟೆಂಪಲ್ ಥರ ಇದೆ ನೋಡಿ. ಇಲ್ಲಿ ಗಣೇಶನ ವಿಗ್ರಹ ಇದೆಯಲ್ಲ ಆ ಥರ ಸೂಪರ್ ಅಲ್ಲಿ. ನ್ಯಾಚುರಲ್ ರೆಫ್ರಿಜರೇಟರ್ ಅಂತ ಇದೆ, ಯಾವುದೋ ನ್ಯಾಚುರಲ್ ರೆಫ್ರಿಜರೇಟರ್ ಅಂತ ಕೊಟ್ಟಿದ್ದಾರೆ. ಸ್ಟಡಿ ಫ್ಲೋ ಆಫ್ ಕೋಲ್ಡ್ ಏರ್. ಓಯ್ ಸೂಪರ್, ತುಂಬ ತಣ್ಣಗಿದೆ. ಒಳಗಡೆ ಹೋಗೋದೆಲ್ಲ ಗೊತ್ತಿಲ್ಲ, ಒಂದು ರೌಂಡ್ ನೋಡ್ಕೊಂಬರೋಣ. ಓ ಗೃಹರಿ, ಹೋಗೋದಕ್ಕಾಗೋದಿಲ್ಲ. ಐಸ್ ಇದೆ, ನೈಸ್, ತುಂಬ ಒಳಿಕನ್ನು ಹೋಗ್ಬೋದು ಬೇಕಾದ್ರೆ. ಇದು ನ್ಯಾಚುರಲ್ ರೆಫ್ರಿಜರೇಟರ್ ಅಂತ ಲೋಪಲ ನ್ಯಾಚುರಲ್ ರೆಫ್ರಿಜರೇಟರ್ ಅಂತ ಕೊಟ್ಟಿದ್ದಾರೆ ಮೇಲ್ನೋಡಿಲ್ಲಿ. ಕೂಲ್ ಸ್ಟಡಿ ಆಫ್ ಕೋಲ್ಡ್ ಏರ್ ಫ್ರಮ್ ದ ಐಸ್ ಕೇವ್ ಕೀಪ್ಸ್. ಅತ್ಯಾ ಅಷ್ಟೇನಾ? ಓಕೆ, ನಾನು ಕಮ್ ದಿಸ್ ಸೈಡ್. ಒಳಿಕ್ ಹೋಗೋ ಹಂಗಿದ್ರೆ. లోపలికి వెళ్ళి దండం పెట్టుకొని రావాలి, ఓకేనా? దేవుడికి కై ముక్కు బన్నీ, ఓకే ಎಲ್ಲಾರು? ಗೌತಮ್ ಎರಡು ಫೋಟೋ ಕಾದು. ಸೊ ಇವರು ಕನ್ನಡದಲ್ಲಿ ಎಕ್ಸ್ಪರ್ಟ್, ಗೌತಮ್ ಅವರು. ಕನ್ನಡ, ತೆಲುಗು, ತಮಿಳ್, ಮಲಯಾಳಂ ಎಲ್ಲ ಲ್ಯಾಂಗ್ವೇಜು ಎಕ್ಸ್ಪರ್ಟ್. ಇಲ್ಲಿದ್ದರು ಸ್ಪೆಷಲ್. ಸೊ ಒಂದು ಫೋಟೋ, ಒಂದು ನಿಮಿಷ. ಹತ್ರ ಆಟ ಆಡ್ಕೊಳೋದಕ್ಕೆಲ್ಲ ಇದೆ ಹುಡುಗರು. The girls in the group. నెక్స్ట్ మనమే. అంటే నెక్స్ట్ వీడియో తీసినా వీడియో తీసినా
ಸೊ ನಮ್ಮದೆಲ್ಲ ಒಂದು ರೌಂಡ್ ಆಯಿತು ಬಾಯ್ಸ್ದು. ಈಗ ಆಲ್ ದ ಗರ್ಲ್ಸಿಂದ ಗ್ರೂಪ್ ಒಂದು ರೌಂಡ್ ಮಾಡ್ತಿದ್ದಾರೆ. ಓಕೆ ಸ್ಟಾರ್ಟ್. 1 2 3 ಸ್ಟಾರ್ಟ್. ನೇತ್ರ ಹುಷಾರ್. ಸ್ವಾತಿ ಫಸ್ಟು ఒక రౌండ్కే. ఏ రిషబ్ సూపర్, రిషబ్ శామ్ సూపర్. ఏ బీ కేర్ఫుల్. ಅವರು ಒಂದು ರೌಂಡ್ ಮಾಡ್ತಿದ್ದಾರೆ. ಓಕೆ ಕಂಟಿನ್ಯೂ. ಎಸ್ ಸೂಪರ್ 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 ಸುರೇಂದ್ರ. ಓಕೆ ಸ್ಯಾಮ್, ಈಗ ಸ್ಯಾಮ್ ಮಾಡ್ತಿದ್ದಾರೆ. ವಿಹಾನ್ ಈ ಕಡೆ ಬಾ. ಸೊ ಆ ಕಡೆ ಒಂದು ಟ್ರೈನ್ ಹೋಯ್ತು, ಈ ಕಡೆ ಒಂದು ಟ್ರೈನ್ ಬಂತು. ಈಗ ಅಮ್ಮು ಮಾಡು. ಈಗ ಮಮ್ಮಿ ಕೊಡು, ಮಮ್ಮಿ ಕೊಡು. ನೇತ್ರ ಸುಮ್ಮನೆ ಇಟ್ಕೊಂಡಿರ್ಬೇಕು, ಅದೇ ಹೋಗುತ್ತೆ. ಹಾಂ ಹಂಗೆ ಹೋಗುತ್ತೆ. ಕಾಲ್ ಮೇಲೆ ಎತ್ತು. ನೈಸ್. ಇದು ಈಸಿ కదా. ಹಾಂ ಸುರೇಂದ್ರ ರೋಪ್ ಥ್ರೆಡಿಂಗ್. ಮಿಲ್ಟ್ರಿ ಟ್ರೈನಿಂಗ್ ನೇತ್ರ. ಕಮಾನ್ ಮಿಲ್ಟ್ರಿ. ಇಲ್ಲಿ ನೇತ್ರ ಅವ್ರಿಗೆ ಮಿಲ್ಟ್ರಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಫುಲ್ ಅಲ್ಲಿ ಟಾಪರ್ಗೆ ಹತ್ಬೇಕು. ಓಕೆನಾ ಮಮ್ಮಿನಾ ನೀನಾ ಫಸ್ಟು ಪುಚ್ಚಿ? ನೇತ್ರ ಇಳಿಬೇಕಾರೆ ಹುಷಾರು. Chintu, you are lightweight, right? That's why you have good balance. For adults, it will be very tough. ಟ್ರೈನಿಂಗ್ ಆಯ್ತಾ? ಸೊ ಟ್ರೈನಿಂಗ್ ಆಗಿದೆ ಅಂತ ಇಳಿತಾ ಇದ್ದಾರೆ ಟ್ರೈನಿಂಗ್ ಇದ್ದ. ಸೊ ಈಗ ಕಿಚನ್ ಡ್ಯೂಟಿಗೆ ಹೊರಡ್ತಾ ಇದ್ದಾರೆ. ಮಿಲ್ಟ್ರಿ ಡ್ಯೂಟಿ ಆಯಿತು. ನಿಧಾನ ಕೇಳಿ. ಆ ಕಡೆ ಉಲ್ಟಾ ತಿರ್ಕೋ. ಯಾಕೆ ನಡೀತಿದ್ಯಾ? ಹೈ ಉಲ್ಟಾ ತಿರ್ಕೊಂಡು ನಡಿಯೇ. ಹತ್ತದಿಲ್ಲ, ಹತ್ಬೇಕಾರೆ ಹೆಂಗೆ ಹತ್ತದೆ? ಬ್ಯಾಲೆನ್ಸ್ ಮಾಡಿ ಸ್ಲೋಗಿ ಮಾಡ್ತಾ ಇದ್ದೆ. ಬ್ಯಾಲೆನ್ಸ್ ಬರೀ ಕೈ ಬಿಟ್ಟನೆ ಹತ್ರ ಒಬ್ಬನೇ ಇರ್ತಾನೆ. ಸಿ ಅವನೇ ಮಾಡ್ತಿದ್ದ ನೋಡ ಆ ಥರ. ವಿಚ್ ಸ್ಕೇಟ್ ಬೋರ್ಡಿಂಗ್ ಸ್ಕೇಟ್ ಬೋರ್ಡ್ ಇರುತ್ತಲ್ವ, ಅದ್ರದ್ದು ಟ್ರೈನಿಂಗ್ ಬ್ಯಾಲೆನ್ಸ್ ಬರೋದಕ್ಕೆ. ನೇತ್ರ ಇಲ್ಲೇ ಚಿನ್ನ ಪಿಲ್ಲಲ್ಲಿದ್ದರು ಟ್ರೈನ್ ಎಕ್ಕ್ಯಾರು. ಟ್ರೈನಲ್ಲಿ ಒಂದು ರೌಂಡ್ ಹೊಡಿತಾ ಇದ್ದಾರೆ ಇಲ್ಲೆಲ್ಲ. ಇದೇ మా ఇంటి ಮುಂದಿರನ್ನ ನಮ್ಮ ಮನೆ ಮುಂದಿರೋ ಟ್ರೀ ಪ್ಲಾಂಟ್ ಇದೆ, ಲ್ಯಾವೆಂಡರ್ಗದು ಇದೆ. ಸೊ ಇಲ್ಲಿ ಎಲ್ಲ ಕಡೆ ಮರದಲ್ಲಿ ಈ ಥರ ಸ್ಮಾಲ್ ಆಗಿ ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ. ಸೊ ಸೌಂಡ್ ಕೂಡ ಕೊಡ್ತಾ ಇದ್ದಾರೆ ನೋಡಿ, ಟ್ರೈನ್ ಸೌಂಡ್. ಐಸ್ ಕ್ರೀಮ್ ಅಲ್ಲಿ ನೋಡಿ ಡಾಗ್ ಫೋಟೋ ಹಾಕ್ಬಿಟ್ಟಿದ್ದು ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸಿಗ್ನಲ್ ಇದೆ. ಚಾಯ್ ಸಮೋಸೆ ಅವಳದು ವುಡ್ಡಲ್ಲಿ ಕೆತ್ತಿದ್ದಾರೆ. ಫ್ಲೈಓವರ್ ವಿಜಯವಾಡ ದುರ್ಗಾ ಬ್ರಿಡ್ಜ್, ಕನಕದುರ್ಗಾ ಬ್ರಿಡ್ಜ್. ದುರ್ಗಾ మేము రెగ్యులర్గా 2 years ಇಲ್ಲಿ ನೋಡಿ ಬಿಯರ್ದು ಇದು ಮಾಡಿದ್ದಾರೆ. ಕೋಲಾರ ಸ್ಟೇಷನ್ ಬ್ರಿಡ್ಜ್ ದಾಟಿನ తర్వాత ಫೈನಲ್ ಸ್ಟೇಷನ್ ఇంకా ಇಷ್ಟು ದೂರ ರೌಂಡ್ ವಾಕ್ ಮಾಡ್ಕೊಂಡು ಕಷ್ಟ ಆಗಿರೋದು, ಟ್ರೈನಲ್ಲಿ ಆಗಿರೋದ್ರಿಂದ ರೌಂಡ್ ಎಲ್ಲ ಹೊಡಿತಾ ಇದ್ದಾರೆ. ట్రైన్ నుంచి దిగుతున్నారు చిక్క ಹುಡುಗರೆಲ್ಲ. పాప
ఎరా నచ్చిందా హరోష్ యూ లైక్ ఇట్ ರಿಷಬ್ ಇಷ್ಟ ಆಯ್ತಾ ಚೆನ್ನಾಗಿತ್ತಲ್ಲ ಅಮ್ಮ ಅಲ್ಲೆಲ್ಲ ವುಡ್ ನೋಡಿದ್ರಾ ಎಷ್ಟು ಚೆನ್ನಾಗಿ ಇದು ಮಾಡಿದ್ರು ಅಂತ ನೋಡಿದ ಪುಚಿ ಎಲ್ಲ ಏನೇನೋ ವುಡ್ಡಲ್ಲೆಲ್ಲ ಮಾಡಿದ್ರು ಡೂ ಯು ನೋ ಐ ವಿಲ್ ಶೋ ಒನ್ ವಿಡಿಯೋ ಹಾಲ್ ಚೇರ್ ಇದೆ ಡೇಂಜರ್ ಸಿಂಕ್ ಹೋಲ್ ಅಂತೆ ಅಮ್ಮು ಸಿಂಕ್ ಹೋಲ್ ಇದು ಯಾವುದು ಡೇಂಜರ್ ಅಂತ ಕೊಟ್ಟಿದೆ ಇಲ್ಲಿ ಕುತ್ಕೋಬೋದು ಬೇಕಾದ್ರೆ ಕುತ್ಕೋ ಪುಚ್ಚಿ ಕುತ್ಕೊಳ್ಳೋ ಚೇರ್ ಇದೆ ನೋಡು ಕುತ್ಕೋ ಮಮ್ಮಿ ಕುತ್ಕೊಂತಿದ್ದೆ ನೋಡು ಇಲ್ಲಿ ಹೆಸರು ಬರೀತಾ ಇದ್ದಾರೆ ರಿಷಬ್ ಅಂಡ್ ಜಿತೇಶ್ ಡಿಡ್ ಯು ರೈಟ್ ಯುವರ್ ನೇಮ್ಸ್ ಓಕೆ ಬಾ ನೇತ್ರ ಬಾರೆ ಹುಷಾರ ಬಾ ಬಂದ್ಬಿಟ್ಟು ಮೇಲ್ಗಡೆ ಸ್ನೋ ಇರುತ್ತಲ್ವಾ ಸೊ ಅದೆಲ್ಲ ಕರಗ್ಬಿಟ್ಟು ನೀರು ಥರ ಬರ್ತಾ ಇರುತ್ತೆ ಇಲ್ಲಿ ಎಷ್ಟು ನೀನು ಸ್ಲೋಪ್ ಇದೆಯಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಓ ವಾ ಶಿಂಟು ನೀನು ವಿಡಿಯೋ ಬರಬೇಕಲ್ವಾ ಪರವಾಗಿಲ್ಲ ಓ ಪಾಪ ಅಮ್ಮ ದಾರಿ ಮಾಡಿಕೊಡ್ತಿದ್ದಾಳೆ ನೀರಿಗೆ ದಾರಿ ಮಾಡ್ಕೊಡಮ್ಮ ನೋಡಿ ನೋಡಿ ಇದು ಬಂದ್ಬಿಟ್ಟು ಗಿಫ್ಟ್ ಶಾಪು ಸಸ್ಪೆನ್ಷನ್ ಬ್ರಿಡ್ಜು ರಿಷಬ್ ವೆಯ್ಟ್ ಮಾಡು ನೇತ್ರ ಅವ್ನು ಕರಿಯವನ್ನ వెయిట్ ಮಾಡమ్మా ಎಲ್ಲರೂ వెయిట్ ಮಾಡಿ ಒಂದೇ సల ಹೋಗೋಣ ఎందుకు ఇట్లాంటి ఎక్స్పెరిమెంట్లు చెప్పు ప్రశాంతంగా నిల్చోక పిల్లలు ఉన్నప్పుడు బాబా ಅಲ್ಗನ್ ಕ್ರಾಸ್ ಮಾಡ್ತೀನಿ ಬಾ ನಾನು ಇಟ್ಕೊಂಡಿದ್ದೀನಿ ನನಗೆ ಶೇಕೆ ಆಗುತ್ತೆ ನಾನು ಇಟ್ಕೊಂಡಿದ್ದೀನಿ ಸ್ಟ್ರೈಟ್ ನಡಿ ಏನಾಗಲ್ಲ ಹುಚ್ಚಿ ಬಾ ಇಲ್ಲಿ ನಾವು ಇವಾಗ ಸಸ್ಪೆನ್ಷನ್ ಬ್ರಿಡ್ಜಲ್ಲಿ ವಾಕ್ ಮಾಡ್ಕೊಂತ ಹೋಗ್ತಾ ಇದ್ದೀವಿ ನೋಡಲ್ಲ ಎಷ್ಟು ಚೆನ್ನಾಗಿದೆ ಎಲ್ಲ ఆరుష్ భయపడుతున్నాడంట మూవ్ చేయకూడదంట ಒಂದು ನಿಮಿಷ ಅಮ್ಮ ವಿಡಿಯೋ ಮಾಡಕ್ ಬಿಡು ಬಾ ಒಂದು ನಿಮಿಷ ನೇತ್ರ ಬಾರೆ ಒಬ್ಳೆ ಹಾಕಿದ್ಯಾ ಬಾ 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 ನಿಧಾನಕ್ಕೆ ಬಾ ಬರ್ತಾರ ಬಾ ಅವರೆಲ್ಲ ಬರ್ತಾಳೆ ಬಮ್ಮಿ ಇಲ್ಲ ಬಾ ನಾವು ಹೋಗೋಣ ಬಾ ಓ ಮೈ ಗಾಡ್ ಯು ಸಾ ಕಯೋಟಿ ಬಿ ಕೇರ್ಫುಲ್ ವೇರ್ ಯು ಸಾ ಸಮ್ ಕಯೋಟಿಸ್ ಹಿಯರ್ ಹಾ ಫೋರ್ಟೀನ್ ಫೀಟ್ ಡೀಪ್ ಇದೆಯಾ ಅರ್ಥಲ್ಲಿ ವಾವ್ ಅದಕ್ಕೆ ಎಷ್ಟು ಸ್ಟ್ರಾಂಗ್ ಇದು 118,000 kilograms oh my god this is the longest suspension footbridge in southern Ontario oh my god What is this? Read this. Guys, read this. ಚೆನ್ನಾಗಿದೆ ಸ್ಟ್ಯಾಂಡಿಂಗ್ ಇನ್ ದ ಮಿಡಲ್ ಆಫ್ ಈ ಬ್ರಿಡ್ಜ್ ಮಧ್ಯದಲ್ಲಿ ನಿಂತ್ಕೊಂಡ್ರೆ ಆಲ್ಮೋಸ್ಟ್ 300 meters ಅಬವ್ ಇಟ್ಸ್ ಆಲ್ಮೋಸ್ಟ್ ಲೈಕ್ ಹೈಟ್ ಆಫ್ ಐಫಿಲ್ ಟವರ್ ಅಂತ ಕೊಟ್ಟಿದ್ದಾರೆ ಸೊ ಹಿಂಗೆ ಆ ಸಸ್ಪೆನ್ಷನ್ ಬ್ರಿಡ್ಜ್ ಆದಮೇಲೆ ಬಂದರೆ ಇಲ್ಲೊಂದು ಸ್ವಲ್ಪ ಹಿಂಗೆ ನಿಂತ್ಕೊಳಕ್ಕೆ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಇದೆ ಇಲ್ಲಿ ತುಂಬ ದೊಡ್ಡದಾಗಿದೆ ಬ್ರಿಡ್ಜ್ ಇದು ಸಸ್ಪೆನ್ಷನ್ ಬ್ರಿಡ್ಜು ಎಷ್ಟು ದೂರ ಮಾಡ್ಕೊಂಡು ಹೋದ್ರೆ ಅವರು ಫಾಸ್ಟ್ ಗೆಲ್ಲಿಂದ కదా
ಹೊಡಿತೀಯಾ? That's how the game is played, baby. ಇವನ್ಗೊಂದು ವಿಡಿಯೋ ತೆಗೆ. ಫಸ್ಟ್ ಇದು ನೋಡಿ, ಕೈ ನೋಡಿ. ಲೆಫ್ಟ್ ಹ್ಯಾಂಡ್ ಇದನ್ನ ಇಟ್ಟು. ಇತ್ತು ಹಂಗಲ್ಲ, ಮೊಣಕಾಲು. ಹಂಗಲ್ಲ, ಮೊಣಕಾಲು ನೋಡಿ. ಈಗ ಬಿಡಿ. ಹರೀಶ್ ಬಾ ತೆಗೆದಾ? ಇದೆ ಆ ಬ್ಲೂ ಮೌಂಟೇನ್ ವಿಲೇಜ್ ಅಂತ ನಾವು ಹೇಳಿದ್ದು. ಸೊ ನೋಡ, 14 ಶಾಪ್ ಇದೆಯಲ್ವಾ, ಈ 14 ಫುಡ್ ಬಂದ್ಬಿಟ್ಟು ಇಲ್ಲಿ ಕೆನಡಾದಲ್ಲಿ ಫೇಮಸ್ ಡಿಶ್ಶು. ಸೊ ಇಲ್ಲಿ ಬ್ಲೂ ಮೌಂಟೇನಲ್ಲಿರೋ ಇದು ಬಂದ್ಬಿಟ್ಟು ನಾವು ಯಾವಾಗ ಬಂದರೂ ಇಲ್ಲಿ ತಿಂದು ಹೋಗ್ತಾ ಇರ್ತೀವಿ. ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ವೆಜ್ಜಿ ಗ್ರೇವಿ 14 ಕೂಡ ಸಿಗುತ್ತೆ ಇಲ್ಲಿ. ಇಲ್ಲಿ ಆನ್ ದಿ ವೇ ಅಲ್ಲಿ ನೋಡಿ, ಇಲ್ಲೇನೋ ಮೈನಿಂಗ್ ಥರ ಏನೋ ಮಾಡ್ತಿದ್ದಾರೆ. ಸೊ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಏನೋ ಕಾಣಿಸ್ತು, ಸೊ ನಿಲ್ಲಿಸ್ಬಿಟ್ಟು ನೋಡೋಣ ಅಂತ. ಚೆನ್ನಾಗಿದೆ ಇಲ್ಲಿ.